नमामीश्वरं प्राणेश्वरं पंचभूतेश्वरं अनादीश्वरं आदीश्वरं सर्वकालेश्वरं शिवं शिवं भवहरं हरं शिवं शिवं भवहरं हरं ಏನೋ ಮಾಡ್ದೆ ಶಿವಾನಿ ಕುತ್ತಿಗೆ ತಾಳಿ ಹಾಕೋಕಟ್ಟೆ ನಾನು ಮದುವೆ ಆಗ್ಬೇಕಾಗಿರೋ ಶಿವಾನಿನ ನೀನ್ ಯಾಕೋ ಮದುವೆ ಆದೆ ಬುದ್ಧಿ ಇದೆಯಾ ನಿನ್ಗೆ ಇಂಥ ಕೆಲಸ ಮಾಡಿದ್ಯಾ ಶಿವಾನಿ ಕತ್ತಿಗೆ ತಾಳಿ ಹಾಕೋಕಟ್ರೆ ಅಪ್ಪ ಅದು ಡ್ಯಾಡ್ ನೀವು ನನ್ ಕೇಳ್ತೀರಾ ಶಿವನ್ ಮಾಡ್ರ ಕೆಲ್ಸಕ್ಕೆ ಕೈ ಮಾಡ್ಬೇಡ ಅಂತ ಹೇಳಿಲ್ಲ ತಪ್ಪು ಮಾಡಿರೋ ನೀನು ಮಾತಾಡಕ್ ಅವಕಾಶ ಕೊಡದೆ ಕೈ ಮಾಡಿದ್ರೆ ನಿನ್ ತಪ್ಪಾಗುತ್ತೆ ಹೇಳೋ ಯಾಕೋ ಇಂಥ ಕೆಲಸ ಮಾಡಿದೆ ಅಪ್ಪ ನಾನೇನು ತಪ್ಪು ಮಾಡಿಲ್ಲಪ್ಪ ನಾನು ಸರಿಯಾಗೇ ಮಾಡಿದ್ದೀನಿ ತ್ರಿಶೂಲ್ ನೀನ್ ಈ ತರ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಲ್ರು ಒಂದ್ ನಿಮಿಷ ಬಾಯಿ ಮುಚ್ಕೊಂಡಿರ್ತೀರಾ ಹೇಳೋ ಯಾಕೋ ಇಂಥ ಕೆಲಸ ಮಾಡಿದೆ ಅಪ್ಪ ನಾನು ಯಾಕೆ ಹೀಗೆ ಮಾಡಿದೆ ಅಂದ್ರೆ ಶಿವಾನಿ ನಾನು ಪ್ರೀತಿಸ್ತಾ ಇದ್ದೀನಪ್ಪ ಅವಳನ್ನ ಮದುವೆ ಆಗ್ಬೇಕಾಗಿರೋದು ನಾನು ಏನು ಹೇಳ್ತಾ ಇದ್ಯಾ ನೀನು ಹೌದಪ್ಪ ಅವಳನ್ನ ಪ್ರಾಣಕ್ಕಿಂತ ನಾನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ತ್ರಿಶೂಲ್ ನೀನ್ ಶಿವಾನಿನ ಪ್ರೀತಿಸ್ತಾ ಇದ್ಯಾ ನಿಜಾನೇನೋ ಇದು ತ್ರಿವಿಕ್ರಮ್ ಅಲ್ವೇನೋ ಶಿವಾನಿನ ಪ್ರೀತಿಸ್ತಾ ಇದ್ದಿದ್ದು ಅಪ್ಪ ತ್ರಿವಿಕ್ರಮ್ ರೋಗಿಂತ ಮುಂಚೆಯಿಂದ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅವಳು ನೋಡಿದ ಮೊದಲನೇ ದಿನನೇ ಅವಳ ಮೇಲೆ ಪ್ರೀತಿ ಹುಟ್ಟಿತು ಅವಳ ಹಿಂದೆ ಪ್ರತಿದಿನ ಸುತ್ತಾಡ್ತಾ ಇದ್ದೆ ನನ್ನ ಪ್ರೀತಿನ ಹೇಳ್ಕೊಳಕ್ ಒದ್ದಾಡ್ತಾ ಇದ್ದೆ ಅದು ಅವಳಿಗೂ ಗೊತ್ತಿತ್ತು ಅವಳು ನನ್ನ ಪ್ರೀತಿಸಕ್ ಶುರು ಮಾಡಿದ್ಲು
ನನಗೆ ಗೊತ್ತಾಗ್ತಿರೋ ಹಾಗೆ ಅವಳ ಪ್ರೀತಿನ ನನಗೆ ಹೇಳ್ಕೊಳಕ್ ಪ್ರಯತ್ನ ಪಟ್ಟಿದ್ಲು. ಆಕಾಶದಲ್ಲೆಲ್ಲ ಐ ಲವ್ ಯು ಅಂತೆಲ್ಲ ಬರೆದು ಅವಳ ಪ್ರೀತಿನ ಹೇಳ್ಕೊಳಕ್ ಪ್ರಯತ್ನ ಪಟ್ಟಿದ್ಲು. ಬೇಕಾದ್ರೆ ಅವಳನ್ನ ಕೇಳಿ. ಶಿವಾನಿ, ನೀನಿದನ್ನ ಎಲ್ಲರ ಮುಂದೆ ಒಪ್ಕೋತೀಯೋ ಇಲ್ವೋ? ಆದ್ರೆ ನೀನು ನನ್ನನ್ನು ಪ್ರೀತಿಸ್ತಾ ಇದ್ದಂತೂ ಸತ್ಯ. ನನಗೆ ಅದು ಆವಾಗ ಅರ್ಥ ಆಗಿರ್ಲಿಲ್ಲ. ಆದ್ರೆ ಇದೆಲ್ಲ ಅರ್ಥ ಆಗಿ ನಾನು ನನ್ನ ಪ್ರೀತಿ ಎಲ್ಲ ಹೇಳ್ಕೊಂಡು ಇನ್ನೇನು ಇಬ್ರು ಒಂದಾಗ್ಬೇಕು ಅನ್ನೋಷ್ಟರಲ್ಲಿ ತ್ರಿವಿಕ್ರಮ್ ನಿನ್ ಹಿಂದೆ ಬಿದ್ಬಿಟ್ರು. ನೀವಿಬ್ರು ಪ್ರೀತಿಸ್ತಾ ಇರೋ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗಿ ನಿಮ್ಗೆ ಎಂಗೇಜ್ಮೆಂಟೇ ಫಿಕ್ಸ್ ಮಾಡ್ಬಿಟ್ರು. ಆವಾಗ ನಾನು ಪ್ರೀತಿಸ್ತಾ ಇರೋ ವಿಷಯ ನನ್ನ ಮನೆಯವ್ರಿಗೆ ಹೇಗೆ ಹೇಳಿ? ಇಲ್ಲ, ನನ್ನ ಪ್ರೀತಿ ನಿಮ್ಗೆಲ್ಲ ಹೇಳ್ಕೊಡೋದಕ್ಕೆ ನನ್ಗೆ ಇಷ್ಟನೇ ಇರಲಿಲ್ಲ. ಅದಕ್ಕೆ ಯಾರಿಗೂ ಗೊತ್ತಾಗ್ದಂಗೆ ಎಂಗೇಜ್ಮೆಂಟೇ ಕ್ಯಾನ್ಸಲ್ ಮಾಡ್ಬಿಟ್ಟೆ. ಆಮೇಲಾದ್ರೂ ಶಿವಾನಿ ನನ್ನ ಅರ್ಥ ಮಾಡ್ಕೊಂಡು ನನ್ನ ಪ್ರೀತಿಸ್ತಾಳೆ ಅಂತ ಅನ್ಕೊಂಡಿದ್ದೆ. ಇಲ್ಲ, ಅವಳನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನು ಎಷ್ಟು ಕಾಟ ಕೊಟ್ಟು ಯಾವಾಗ್ಲೂ ಅವಳ ಹಿಂದೆ ಬಿದ್ದಿರ್ತಾ ಇದ್ದೆ. ಅವಳ ಮನ್ಸಿನ ಮಾತು ಕೇಳ್ತಾನೆ ಇರಲಿಲ್ಲ. ನೀವೆಲ್ಲರೂ ಸೇರಿ ಆಮೇಲೆ ಮದ್ವೆ ಫಿಕ್ಸ್ ಮಾಡ್ಬಿಟ್ರಿ. ನಾನು ಇವಾಗ್ಲೂ ಸುಮ್ಮನೆ ಇದ್ದಿದ್ರೆ ನನ್ನ ಪ್ರೀತಿನೇ ಕಳ್ಕೊಂಡ್ಬಿಡ್ತಾ ಇದ್ದೆ. ಹೇಳಿ, ನನ್ನ ಪ್ರೀತಿ ನಾನು ಕಳ್ಕೋಬೇಕಿತ್ತಾ? ಅಪ್ಪ, ಶಿವಾನಿ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವಳನ್ನ ಬಿಟ್ಟು ನಾನು ಬದುಕಲ್ಲ. ನನ್ನ ನಗು, ಸಂತೋಷ ಎಲ್ಲ ಅವಳು, ನನ್ನ ಸರ್ವಸ್ವ ಅವಳು. ಅದಕ್ಕೆ ಈ ತರ ನಿರ್ಧಾರ ಮಾಡಿದೆ. ಪರಮೇಶ್ವರ, ತ್ರಿಶೂಲ್ ಯಾಕೆ ಕೆಲಸ ಮಾಡ್ಬಿಟ್ಟ? ಕೊನೆಗೂ ನನ್ನ ಆದಿಶೇಷನ ದೂರ ಮಾಡ್ದ. ನನ್ನ ಕನಸು, ನನ್ನ ಆಸೆಗಳಿಗೆಲ್ಲ ತಣ್ಣೀರ್ ಎಚ್ಬಿಟ್ಟ. ನನ್ನ ಜೀವನನೇ ಮುಗ್ದೋಯ್ತು. ಅದೆಲ್ಲ ಸರಿ ಕಣ. ಮದುವೆ ಮಂಟಪದವರೆಗೂ ಬಂದು ಮದುವೆ ನಿಲ್ಸೋದು ತಪ್ಪಲ್ವಾ? ಈ ವಿಷಯ ಮುಂಚೆನೆ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ಮುಹೂರ್ತ ಟೈಮಲ್ಲಿ ಅವಳ ಕತ್ತಕ್ಕೆ ತಾಳಿ ಕಟ್ಟೋದಿಲ್ಲ, ಇದು ಸರಿನಾ? ಅಪ್ಪ, ನಾನು ಶಿವಾನಿನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಗೆಲ್ಲ ನಾನು ಹೇಳಿದ್ದೀನಪ್ಪ. ಆದ್ರೆ ನಿಮ್ಗೆ ನನ್ನ ಪ್ರೀತಿ ಅರ್ಥ ಆಗಿಲ್ಲ. ನಾನು ಶಿವಾನಿನ ಮದುವೆ ಆಗಿರೋದು ಸರಿಯಾಗಿದೆ. ಶಿವಾನಿ ನಮ್ಮನೆ ಸೊಸೆ ಆಗ್ಬೇಕಾಗಿರೋಳು, ಇವಾಗ ಆಗಿದ್ದಾಳೆ. ತ್ರಿಶೂಲ್, ಯಾಕೋ ಹೀಗ್ ಮಾಡ್ದೆ? ಮದ್ವೆ ಮುರಿಯಲ್ಲ ಅಂತ ನನಗೆ ಮಾತು ಕೊಟ್ಟು ಇವಾಗ ಮುರ್ದಲ್ಲೋ? ಯಾಕೆ ಹೀಗ್ ಮಾಡ್ದೆ? ಹೌದಮ್ಮ, ನಾನು ನಿನ್ ಮಾತು ಮುರ್ದೆ. ಆದ್ರೆ ನನಗೆ ನನ್ನ ಪ್ರೀತಿ ಮುಖ್ಯ. ನಾನು ಅವಳ ಕೈ ಹಿಡಿತೀನಿ ಅಂತ ಇನ್ನೊಬ್ರಿಗೂ ಮಾತು ಕೊಟ್ಟಿದ್ದೆ. ನಾನು ಆ ಮಾತು ಉಳಿಸ್ಕೋಬೇಕಾಗಿತ್ತು. ಯಾರಿಗೆ ಮಾತು ಕೊಟ್ಟಿದ್ದೋ? ಇವನೇನ್ ಕೇಳ್ತೀರಾ? ಇವ್ನು ಮೋಸ ಮಾಡ್ಬೇಕು ಅಂತಾನೆ ಹೀಗೆ ಮಾಡಿದ್ದಾನೆ. ಮೊದ್ಲು ಮನೆಗ್ ಬಂದ, ಮಗನ್ ಸ್ಥಾನ ಕಿತ್ಕೊಂಡ, ಅಪ್ಪ ಅಮ್ಮನ ಪ್ರೀತಿ ಕಿತ್ಕೊಂಡ. ಇವಾಗ ಶಿವಾನಿನ್ನು ಕಿತ್ಕೊಂಡ್ಬಿಟ್ಟಿಯಲ್ಲೋ. ಏ, ನನಗೆ ಮೋಸ ಮಾಡ್ತೀನೋ ನಿನ್ನ? ತ್ರಿವಿಕ್ರಮ್, ಏನ್ ಮಾಡ್ತಾ ಇದೀಯಾ? ನನಗೆ ಬರ್ತಾ ಇರೋ ಕೋಪಕ್ಕೆ ಇವನಿಲ್ಲೇ ಸಾಯಿಸ್ತಾನೆ. ತ್ರಿಶೂಲು ನನ್ನ ಮಗ, ನನ್ನ ಎದುರಿಗೆ ಅವನ್ನ ಸಾಯಿಸ್ತೀನಿ ಅಂತ್ಯ? ಎಷ್ಟೋ ಧೈರ್ಯ ನಿನಗೆ? ಡ್ಯಾಡ್, ನನ್ನೇ ತಡಿತಿದ್ದೀರಾ? ಅವನ್ ತಡಿಬೇಕಿತ್ತಲ್ವಾ? ಅವನ್ ಮಾಡಿದ್ ಸರಿನಾ? ಅವನ್ ಮಾಡಿದ್ ತಪ್ಪಲ್ವಾ? ಅವನ್ ಮಾಡಿದ್ದು ತಪ್ಪೇ, ಆದ್ರೆ ಈಗ ಕಾಲ ಮಿಂಚೋಗಿದೆ. ಅವನ್ ಮಾಡಿದ್ ತಪ್ಪು ಅಂದ್ಮೇಲೆ ಮದ್ವೆನೂ ತಪ್ಪೇ. ಶಿವಾನಿ ಅವ್ರನ್ನ ಮದ್ವೆ ಆಗ್ಬೇಕಾಗಿದ್ದು ನಾನು ಅವ್ರ ಕುತ್ತಿಗೆ ತಾಳಿ ಕಟ್ಬೇಕಾಗಿದ್ದು.
ತ್ರಿಶೂಲ್ ಕಟ್ಟಿರೋ ತಾಳಿ ಅವ್ರ ಕುತ್ತಿಗೆಯಲ್ಲಿ ಇರಬಾರ್ದು. ಶಿವಾನಿ, ಈ ತಾಳಿ ಕಿತ್ತಾಕು. ನಿನ್ ಕುತ್ತಿಗೆಯಲ್ಲಿ ತಾಳಿ ಇರಬಾರ್ದು. ನಾನು ನಿನ್ ಮದುವೆ ಆಗ್ತೀನಿ. ಕಿತ್ತಾಕು ಶಿವಾನಿ. ಶಿವಾನಿ ಅವರೇ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಆ ತಾಳಿ ಕಿತ್ತಾಕಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಸರಿ, ನಾನೇ ಕಿತ್ತು ಹಾಕ್ತೇನೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಹೆಣ್ಣಿನ ಕುತ್ತಿಗೆಲಿರೋ ತಾಳಿ ಕೇಳ್ತಾ ಇದ್ಯಾ? ಬುದ್ಧಿ ಇಲ್ಲ ನಿನ್ಗೆ? ತಾಳಿನ ಕಟ್ಬೇಕಾಗಿದ್ದು ನಾನು, ತ್ರಿಶೂಲ್ ಅಲ್ಲ. ಅವನ್ ಕಟ್ಟಿರೋ ತಾಳಿ ಶಿವಾನಿಯವ್ರ ಕುತ್ತಿಗೆಲಿ ಯಾಕಿರ್ಬೇಕು? ಶಿವಾನೇ, ತಾಳಿ ತೆಗಿ. ತ್ರಿವಿಕ್ರಮ್, ಹೆಣ್ಣಿನ ಕುತ್ತಿಗೆಗೆ ಒಂದ್ಸರಿ ತಾಳಿ ಬಿದ್ಮೇಲೆ ಮುಗೀತು. ಬೇರೆಯವ್ರು ತೆಗೆಯೋದು ತಪ್ಪು. ಹೆಣ್ಣಿನ ಕುತ್ತಿಗೆಯಿಂದ ತಾಳಿ ತೆಗಿಯೋದು ಅವಳ ಗಂಡ ಸತ್ತ ಮೇಲೇನೆ. ಆ ಕೆಲ್ಸ ಆಗಕ್ ನಾನ್ ಬಿಡಲ್ಲ. ಅಂದ್ರೆ ಈ ಮದ್ವೆ ಸರಿನಾ? ಸರಿ. ಅದ್ ಹೇಗ್ ಸರಿ ಅಂತ ಹೇಳಿ. ಶಾಸ್ತ್ರದ ಪ್ರಕಾರ ತ್ರಿಶೂಲ್ ತಾಳಿ ಕಟ್ಟಿದ್ದಾನೆ. ಯಾರು ಏನೇ ಹೇಳಿ ಅದು ತಪ್ಪೇ ಆಗಿರ್ಲಿ. ಈಗ ಸಮಾಜದ ಮುಂದೆ ಅವರಿಬ್ರು ಗಂಡ ಹೆಂಡತಿ. ಡ್ಯಾಡ್, ಏನೇ ಮಾತಾಡೋದಿದ್ರು ಶಾಸ್ತ್ರಗಳೆಲ್ಲ ಮುಗಿದ್ಮೇಲೆ ಮಾತಾಡೋಣ. ಡ್ಯಾಡ್, ನಾ ಇದಕ್ಕೆಲ್ಲ ಒಪ್ಪಲ್ಲ. ನೀನು ಒಪ್ಪದ್ರಷ್ಟು ಬಿಟ್ರಷ್ಟ. ಶಿವ ನೀನೇ ಸುಮ್ಮನೆ ಇದ್ದಾಳೆ. ಪುರೋಹಿತ್ರೆ, ಶಾಸ್ತ್ರಗಳೆಲ್ಲ ಶುರು ಮಾಡಿ. ನೋ, ಶಿವಾನಿ ತ್ರಿಶೂಲ್ ಮದುವೆ ಆಗಿಲ್ಲ. ಸುಳ್ಳು. ತ್ರಿಶೂಲು ಶಿವಾನಿ ಮದುವೆ ಆಗೋ ಚಾನ್ಸೇ ಇಲ್ಲ. ಚಾನ್ಸ್ ಇಲ್ಲ. ತ್ರಿಶೂಲು ಶಿವಾನಿ ಕತ್ತಿಗೆ ತಾಳಿ ಕಟ್ಟಿದ್ನ. ತ್ರಿಶೂಲ್ ಕಡೆಗೂ ಶಿವಾನಿನ ಕಿತ್ಕೊಂಡ್ಬಿಟ್ಟ ಅಲ್ವಾ? ತ್ರಿಶೂಲ್, ನನ್ನಿಂದ ಎಲ್ಲ ಕಿತ್ಕೊಂಡೆ. ಮೊದಲು ಮನೆಯಲ್ಲಿ ಮಗನ್ ಸ್ಥಾನ ಕಿತ್ಕೊಂಡೆ. ಆಮೇಲೆ ಆಸ್ತಿ ಅಂತಸ್ತು ಎಲ್ಲ ಕಿತ್ಕೊಂಡೆ. ಅದಕ್ಕೆ ನನ್ ಬೇಜಾರಿಲ್ಲ. ಲಾಯಲ್ ಆಗಿತ್ತು ಒಂದೇ ಒಂದು ಗರ್ಲ್ ಫ್ರೆಂಡ್. ಅವನ್ನ ಮದುವೆ ಹಾಕಿ ಲೈಫಲ್ಲಿ ಬಿಂದಾಸ್ ಆಗಿರ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ನೀನು ಅವ್ರನ್ನು ಕಿತ್ಕೊಂಡ್ಬಿಟ್ಟಲ್ಲ. ನಾನು ಒಂಟಿ ಆಗೋದೆ. ಎಲ್ಲ ಸೇರಿ ನಾನು ಒಂಟಿ ಮಾಡಿದ್ರು. ನೋ ನೋ ನೋ. ತ್ರಿವಿಕ್ರಮ್, ಸಮಾಧಾನ ಮಾಡ್ಕೊ. ಈ ತರ ಎಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೀಗಾಗೋಯ್ತಲ್ಲ, ಇವಾಗ ಸಮಾಧಾನನ? ಇವಾಗ ಖುಷಿನ? ಆ ಮಾವ ಬರ್ತಾನೆ, ಅಳಿಮಯ್ಯ ಶಿವಾನಿ ಯಾವತ್ತಿದ್ರು ನಿನ್ನೋರು ಅಂತಾನೆ. ನೀನ್ ಬರ್ತೀಯ, ತ್ರಿವಿಕ್ರಮ್ 5 ನಿಮಿಷ ಟೈಮ್ ಕೊಡು, ತ್ರಿಶೂಲ್ನ ಹಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ್ಯ. ಇನ್ನ ತ್ರಿಶೂಲ್ ಬರ್ತಾನೆ, ಚಿಕ್ಕ ಯಜಮಾನ್ರೆ ಬ್ರೋ ಅಂತಾನೆ. ನೀವು 3 ಜನ ಸೇರಿ ನನ್ ಶಿವಾನಿನ ದೂರ ಮಾಡಿದ್ರಿ ಅಲ್ವಾ? ತ್ರಿವಿಕ್ರಮ್, ತ್ರಿಶೂಲ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ನಾನು ಸಕಲ ಪ್ರಯತ್ನ ಮಾಡಿದೆ, ಆದ್ರೆ ಆಗ್ಲಿಲ್ಲ. ಯಾವುದೋ ಶಕ್ತಿ ನನ್ನನ್ನ ತಡೀತಾ ಇತ್ತು. ಹೇ, ಇದೇ ಮಾತ ಕೇಳಿ ಕೇಳಿ ನನ್ಗೂ ಸಾಕಾಗಿದೆ.
ಅಜ್ಜಿ ಮಾತು ಕೇಳಿ ನಿನ್ನ ಹತ್ರ ಬಂದಲ್ಲ, ನಿನ್ ಸವಾಸ ಯಾಕಾದ್ರೂ ಮಾಡಿದ್ನು ಅನ್ಸ್ತದೆ. ನೀವೆಲ್ಲ ಸೇರಿ ನನ್ನ ಜೀವನ ಹಾಳು ಮಾಡಿದ್ರಲ್ಲ. ನನ್ ಕಣ್ ಮುಂದೆ ಯಾರು ಕಾಣಿಸ್ಕೋಬೇಡಿ, ಹೊರಟೋಗಿ. ತ್ರಿವಿಕ್ರಮ್, ದಯವಿಟ್ಟು ಸಮಾಧಾನ ಮಾಡ್ಕೊ. ಪ್ರೀತಿಸಿದವ್ರನ್ನ ಕಳ್ಕೊಂಡ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಸ್ಟಾಪ್ ಇಟ್, ಸ್ಟಾಪ್ ಇಟ್. ಈ ಫಿಲ್ಮಿ ಡೈಲಾಗ್ ಎಲ್ಲ ನನ್ನ ಹತ್ರ ಹೊಡಿಬೇಡ. ಎಲ್ಲ ಸೇರಿ ನನ್ನನ್ನು ಒಂಟಿ ಮಾಡಿದ್ರಲ್ಲ, ಒಂಟಿಯಾಗಿ ಇರ್ತೀನಿ. ಹೊರಟೋಗು ಅಂದೆ. ಬ್ರಹ್ಮದೇವತಾಭ್ಯೋ ನಮೋ ನಮಃ ಇತಿ ನಮಸ್ಕೃತ್ಯ ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಬ್ರು ಕೈ ಮುಕ್ಕೊಂಡು. ಯಜ್ಞೇಶ್ವರಾಯ ನಮೋ ನಮಃ. ವೈಶ್ವಾನರಾಜ್ಮಹೇ ಲಾಲೇ ಲಾಲಾಯ ಧೀಮಹೇ ತನ್ನೋ ಅಗ್ನಿ ಪ್ರಚೋದಯಾತ್. ಯಜ್ಞೇಶ್ವರಾಯ ನಮೋ ನಮಃ. ಮನಸಾಭಿಷ್ಟ ಪ್ರಾರ್ಥನಾ ನಮಸ್ಕಾರಂ ಕೃತ್ವಾ. ಈಗ 3 ಪ್ರದಕ್ಷಿಣೆ ಮಾಡಿ ಕೈ ಇಟ್ಕೊಳ್ಳಮ್ಮ, ಕೈ ಇಟ್ಕೊಳ್ಳಪ್ಪ. ಹೋಗಿ ಪ್ರದಕ್ಷಿಣೆ ಮಾಡಿ. ಹಾಗೆ ಓಂ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತಕೃತಾನಿ ಚ ತಾನಿ ತಾನಿ ವಿನಶ್ಯಂತು ಪ್ರಸಕ್ಕಣಂ ಪದೇ ಪದೇ ಪಾಪೋಯಂ ಪಾಪಕರ್ಮಾಣಾಂ ಪಾಪಾತ್ಮ ಪಾಪಸಂಭವ ತ್ರಾಹಿಮಾ ಕೃಪಯಾ ದೇವಾ ಶರಣಾಗತ ಭಕ್ತವತ್ಸಲ. ಆನಂದಭೋಗಂ ಆಜೀವಕಾಲಂ ಪಾಶಾನುಬಂಧಂ ಕಾಲಾನುಕಾಲಂ ದೈವಾನುಕೂಲಂ ಕಾಮ್ಯಾರ್ಥ ಸಿದ್ಧಿಂ. ಈಗ ಸಪ್ತಪದಿ ಸಂದೇಶ ಆಗುತ್ತೆ. ನಾನು ಹೇಳ್ಕೊಟ್ಟಿದ್ನ ಹೇಳ್ಬೇಕಪ್ಪ. ನೀನು ನಿನ್ನೆಲ್ಲಾ ನೋವು ನಿಲುವಿನಲ್ಲೂ ಕೂಡ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಮೊದಲನೇ ಹೆಜ್ಜೆ ಇಡಿಸಿ. ನಿನ್ನೆಲ್ಲ ನೋವು ನಲುವಿನಲ್ಲೂ ನಾನು ನಿನ್ ಜೊತೆಗಿರ್ತೀನಿ ಶಿವಾನಿ. ನನ್ನ ಎಲ್ಲ ನೆಲವನ್ನ ಕಿತ್ಕೊಂಡು ನೋವನ್ನ ಕೊಟ್ಟವನು ನೀನು ತ್ರಿಶೂಲ್. ವಿಷ್ಣು ಸ್ಥಾನೇತೋ ದ್ವಿಪದೇ. ಹೇಳಪ್ಪ, ನಿನ್ನ ನಂಬಿಕೆಗೆ ಅರ್ಹನಾಗಿರ್ತೇನೆ ಅಂತೇಳಿ ಎರಡನೇ ಹೆಜ್ಜೆ ಇಡಿ. ಶಿವಾನಿ, ನಿನ್ನ ನಂಬಿಕೆಗೆ ನಾನು ಅರ್ಹನಾಗಿರ್ತೀನಿ, ನಿಷ್ಠಾವಂತನಾಗಿರ್ತೀನಿ. ಎಲ್ಲ ನಂಬಿಕೆನ ನಿಷ್ಠೆನ ನೀನು ಕಳ್ಕೊಂಡ್ಬಿಟ್ಟೆ. ನಿನ್ನ ಭರವಸೆಗಳೆಲ್ಲ ಸುಳ್ಳು ತ್ರಿಶೂಲ್. ನನಗೆ ಆದಿಶೇಷನೇ ಸರ್ವಸ್ವ. ಯಾವುದೇ ಕಾರಣಕ್ಕೂ ತ್ರಿಶೂಲ್ ಅಲ್ಲ. ಬಾರೆ ಹೋಗಿದ್ದಾರೆ ಇರೋಣ. ತ್ರಿಶೂಲ್ ಮೋಸ ಮಾಡ್ಬಿಟ್ಟ ಕಣ್ರಿ. ನಾನ್ ಸಾಕ್ ಬೆಳ್ಸಿದ್ ಮಗ ಈ ತರ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಋಣ ಅಂತ ದೊಡ್ಡದಾಗಿ ಮಾತಾಡೋನು ಅವ್ರ ಮನೆ ಋಣ ಇದ್ದಿದ್ರೆ ನನಗ್ ಮಾತು ಕೊಟ್ಟೆ ಅವ್ರು ಈ ತರ ಕೆಲ್ಸ ಮಾಡ್ತಿರ್ಲಿಲ್ಲ. ತಪ್ಪು ಮಾಡ್ಬಿಟ್ಟ ಕಣ್ರಿ. ನಾನ್ ಬೆಳ್ಸಿದ್ ಮಗ ತಪ್ಪು ಮಾಡ್ಬಿಟ್ಟ. ಹೀಗಾಗಿದ್ದಾಗೋಯ್ತು, ಏನು ಮಾಡಕ್ಕಾಗೋದಿಲ್ಲ. ಸಮಾಧಾನ ಮಾಡ್ಕೊಬೋದು. ನೀವೇನೋ ಹೇಳ್ಬಿಡ್ತೀರ ಕಣ್ರಿ, ಆದ್ರೆ ಅದು ಅಷ್ಟು ಸುಲಭ ಅಲ್ಲ. ಬೇರೆ ಯಾರಾದ್ರೂ ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ನನ್ ಮಗ ತಪ್ಪು ಮಾಡ್ಬಿಟ್ಟ. ನನ್ ಮಗ ತಪ್ಪು ಮಾಡ್ದ ಕಣ್ರಿ. ನಾವ್ ಬೆಳ್ಸಿದ್ ಮಗ ತಪ್ಪು ಮಾಡ್ಬಿಟ್ಟ. ಆಗಿದ್ದಾಗೋಯ್ತು, ಈಗೇನು ಮಾಡಕ್ಕಾಗೋದಿಲ್ಲ. ಬಾ, ನಮ್ ಕರ್ತವ್ಯ ನಾವು ಮಾಡೋಣ. ಓಮಾಪ್ಯಾಯ ಸಸಮೇತದೆ ವಿಶ್ವದಸ್ವ ಮರುಷ್ಣಿಯಂ ಭವಾಭಾಜ್ಯ ಸಸಂಗದೆ. ನಾಗಮಣಿಯನ್ನು ಕದ್ದು ನನ್ನ ಈ ಸ್ಥಿತಿಗೆ ಕಾರಣರಾದವರನ್ನು ನಾನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ಇದು ನನ್ನ ಶಪಥ. ಆದಿಶೇಷ ನನ್ನ ಎದೆಯೊಳಗೆ
ಅಗ್ನಿ ಪರ್ವತದಂತೆ ಹೊತ್ತು ಉರಿಯುತ್ತಿರುವ ಕಿಚ್ಚು ಎಂದಿಗೂ ಆರುವುದಿಲ್ಲ.